ಡಿಪಾಳ್ಯ ಗ್ರಾಮದಲ್ಲಿ ನೊಣಗಳ ಕಾಟ, ಗ್ರಾಮಸ್ಥರಲ್ಲಿ ಸಾಂಕ್ರಾಮಿಕ ರೋಗಗಳ ಭೀತಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಡಿಪಾಳ್ಯ ಗ್ರಾಮದಲ್ಲಿ ಕೋಳಿ ಫಾರ್ಮ್ಗಳಿಂದ ಬರುತ್ತಿರುವ ನೊಣಗಳ ಕಾಟಕ್ಕೆ ಸಾರ್ವಜನಿಕರು ಹೈರಾಣಾಗಿದ್ದು, ಸಾಂಕ್ರಾಮಿಕ ರೋಗಗಳ ಭೀತಿಯಿಂದ ದಿನದೂಡುವಂತಾಗಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಗ್ರಾಮ ಪಂಚಾಯಿತಿಗೆ ನೊಣಗಳನ್ನು ನಿಯಂತ್ರಣ ಮಾಡಲು ಪ್ರತಿದಿನ ದೂರುಗಳು ನೀಡುತ್ತಿದ್ದೇವೆ. ಗ್ರಾಮ ಪಂಚಾಯಿತಿ ವತಿಯಿಂದ ಗ್ರಾಮದಲ್ಲಿ ಔಷಧಿ ಸಿಂಪಡಣೆ ಮಾಡಿದರೂ ಸಹ ನೊಣಗಳ ಕಾಟ ಮಾತ್ರ ಕಡಿಮೆಯಾಗಿಲ್ಲ. ನೊಣಗಳ ಸಮಸ್ಯೆ ತಲೆನೋವಾಗಿ ಪರಿಣಮಿಸಿದೆ. ನೊಣಗಳ ನಿಯಂತ್ರಣಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಉಪಾಧ್ಯಕ್ಷರು ನೊಣಗಳ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಇಲಾಖೆಯ ಮೇಲಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಆದರೆ ಅವರು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಡಿಪಾಳ್ಯ ಗ್ರಾಮ ಪಂಚಾಯತ್ ಅಧ್ಯಕ್ಷ ಗಂಗರಾಜು ಮಾತನಾಡಿ, ಕಳೆದ 1 ತಿಂಗಳಿಂದ ಗ್ರಾಮದಲ್ಲಿ ನೊಣಗಳ ಕಾಟ ಜಾಸ್ತಿಯಾಗಿದೆ. ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಕೋಳಿ ಫಾರ್ಮ್ಗಳಿಂದ ಬರುವ ನೊಣಗಳು ಮನೆಯಲ್ಲಿ ಊಟದ ಮೇಲೂ ಸಹ ಕುಳಿತುಕೊಳ್ಳುವುದರಿಂದ ಊಟ ಮಾಡಲು ಸಹ ಆಗುತ್ತಿಲ್ಲ. ಜಾನುವಾರುಗಳಿಗೆ ನೊಣಗಳಿಂದ ಗಾಯಗಳಾಗಿ ರಕ್ತ ಸೋರುತ್ತಿದೆ. ಕೋಳಿ ಫಾರ್ಮ್ಗಳ ಮಾಲೀಕರು ಯಾವುದೇ ಸ್ವಚ್ಛತೆ ಮಾಡದೇ ಇರುವುದರಿಂದ ಈ ಸಮಸ್ಯೆ ಉದ್ಭವಿಸಿದೆ. ಕೂಡಲೇ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಉಪಾಧ್ಯಕ್ಷ ರಂಗನಾಥಗೌಡ ಮಾತನಾಡಿ, ಡಿಪಾಳ್ಯ ಒದ್ದೇನಹಳ್ಳಿ ಬಳಿ ಇರುವ ಕೆಲವು ಕೋಳಿ ಫಾರ್ಮ್ಗಳಿಂದ ಹೆಚ್ಚಾಗಿ ನೊಣಗಳು ಬರುತ್ತಿವೆ. ಪಕ್ಕದ ಹುದುಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಕೋಳಿ ಫಾರ್ಮ್ಗಳಿಂದಲೂ ಸಹ ನೊಣಗಳು ಬರುತ್ತಿವೆ. ಈ ಬಗ್ಗೆ ಅಲ್ಲಿನ ಪಿಡಿಒ ಗಮನಕ್ಕೆ ಸಹ ತರಲಾಗಿದೆ. ಆದರೂ ಅವರು ಯಾವುದೇ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಎಂದು ದೂರಿದರು. ನವೀನ್ ಕುಮಾರ್, ಜಿಕೆ ನ್ಯೂಸ್ ಕನ್ನಡ, ಗೌರಿಬಿದನೂರು. ಇದು ಮಾಡಿ ಸ್ವಲ್ಪ ಸ್ಟ್ರೈಕ್ ಮಾಡ್ತೀವಿ. ಯಾಕಂದರೆ ಮೇಜರ್ ಈಗ ಜನ ಏನೋ ಹಿಂಗೆ ಅಂದ್ಕೊಂಡು ಏನೋ ಒಂದು ವಿಶೇಷ ಆಗುತ್ತೆ. ದನ ಕರುಗಳಂತೂ ಪಾಪ ರಕ್ತಗಳು ಕಾಡ್ತಾ ಇದ್ದಾರೆ. ನಾವು ಸುಮಾರು ನೋಡ್ಕೊಂಡು ಬಂದ್ವಿ. ಏನಿದೆ ಎಲ್ಲ ಗಾಯಗಳಾಗಿ ಹೋಗ್ಬಿಟ್ಟಿದ್ದಾರೆ. ಎಷ್ಟು ದಿನಗಳಿಂದ ಈ ಸಮಸ್ಯೆ ಇದೆ ಸರ್? ಇದು 1.5 ತಿಂಗಳಿಂದ ಇದೆ. ಈ ಹಿಂದೆ ಮೇಜರ್ಸ್ ಮಧ್ಯದಲ್ಲಿ ಬರ್ತಿದ್ವು, ಆ ಕಂಟ್ರೋಲ್ ಆಗ್ತಿದ್ವು. ಬಟ್ ಈಗ 1.5 ತಿಂಗಳಿಂದ ಏನು ಮಾಡಿದ್ರು ಹೋಗ್ತಾ ಇಲ್ಲ. ಈಗ ಔಷಧಿ ಅವಳು ಡೈಲಿ ಸ್ಪ್ರೇ ಮಾಡಿದ್ರು ಹಸುಗಳ ಮೇಲಿಂದ ಹೋಗ್ತಾ ಇಲ್ಲ. ಹಸುನೇ ಕಾಣಿಸಲ್ಲ, ಎಲ್ಲ ಜುಬ್ರೆ ಬಂದ್ಬಿಡ್ತಾವೆ. ಬ್ಲಡ್ ಎಲ್ಲ ಕುಡ್ದಾಗ್ತಿದ್ರೆ ಏನು ಮಾಡ್ತೀವಿ? ಓಕೆ ಸರ್. ಮುಚ್ಚರಹಳ್ಳಿ ಹತ್ರ ಒಂದಿದೆ, ಆಮೇಲೆ ಒದ್ದೇನಹಳ್ಳಿ ಸರ್ಕಲಲ್ಲಿ ಒಂದಿದೆ, 2 ಇದ್ದಾವೆ. ಇನ್ನು ಸಣ್ಣ ಇಲ್ಲೊಂದು, ಅದು ನಮ್ಮ ಸರ್ವೆ ನಂಬರು ಅಟ್ಯಾಚ್ ನಮ್ಮ ಊರಿಗೆ ಹತ್ರ ಉದ್ಗೂರು ಪಂಚಾಯತಿಗೆ ಸೇರ್ತಕ್ಕಂಥ ಕೋಳಿ ಫಾರಮ್ಗಳು ನಮ್ಮ ಡಿಪಾಳ್ಯಕ್ಕೆ ಹತ್ರ, ಉದುಗೂರಿಗೆ ದೂರ. ಅದೇನು ಮಾಡ್ತಾರೆ, ಆ ಪಂಚಾಯತಿ ಅವರು ಬಂದು ಅಲ್ಲಿ ಏನು ಆಕ್ಷನ್ ತಗೊಳ್ತಾ ಇಲ್ಲ. ನಾವು ಎಷ್ಟು ಸರಿ ಆಕ್ಷನ್ ತಗೊಳ್ಳೋಕೆ ಹೇಳಕ್ಕೆ ಹೋದ್ರೆ ನಮ್ಮ ಗಮನಕ್ಕೆ ನಮ್ದೇನು ಇಲ್ವಲ್ಲ ಅಥಾರಿಟಿ ಅಲ್ಲಿಗೆ ಹೆಲ್ತ್ನವ್ರು ಇದ್ದಾರೆ. ಹೆಲ್ತ್ನವ್ರಾದ್ರೂ ಏನು ತಗೊಳ್ತಾ ಇಲ್ಲ. ಅವ್ರ ಹತ್ರ ಏನು ಕಮಿಟ್ಮೆಂಟ್ ಆಗಿದ್ದಾರೋ, ಹೆಲ್ತ್ನವರೇ ಆಗಿದ್ದಾರೋ ಇಲ್ಲ ತಾಲೂಕಿನ ಆಡಳಿತ ಅಧಿಕಾರಿಗಳು ಏನು ಮಾಡ್ತಾ ಇರೋ ಅಂತ ಗೊತ್ತಿಲ್ಲ ನಮಗೆ. ಸುಮಾರು ಸಲ ನಮ್ಮ ಇಒ ಸಾಹೇಬ್ರ ಗಮನಕ್ಕೆ ಮೌಖಿಕವಾಗಿ ಫೋನಲ್ಲಿ ನಮ್ಮ ಸದಸ್ಯರು ಒಬ್ಬರು ನಮ್ಮ ಸ್ನೇಹಿತರು ಫೋನ್ ಮಾಡಿ ತಿಳಿಸಿದ್ರು. ಅವರೂ ಗಮನ ತಗೊಳ್ತಾ ಇಲ್ಲ. ಈ ಹೆಲ್ತ್ನವ್ರೂ ಇದ್ರ ಬಗ್ಗೆ ಕೇರೆ ಮಾಡ್ತಾ ಇಲ್ಲ. ಆ ಹೆಲ್ತ್ ಏನು ಇದೋ ಇಲ್ವೋ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲ, ಈಗ ಎಲ್ಲಿ ಉದುಗೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರೋ ಎಲ್ಲಿ ಇರೋದು ಅದು ಕೋಳಿ ಫಾರಂ? ಈ ನಮ್ಮ ದೀಪಾವಳಿಗೆ ಶೆಟ್ಟು ಕುಂಟೆ ಅಂತಂದ್ರೆ 2 ದೊಡ್ಡ ಫಾರಮ್ಗಳು, ಒಂದೊಂದರಾಗ 10 ಕೆಳಗಡೆ ಕಸ, ಕೆಳಗಡೆ ಇರ್ತಕ್ಕಂಥ ಗಲೀಜು ಸುಮಾರು 4 ತಿಂಗಳು, 5 ತಿಂಗಳು, 6 ತಿಂಗಳು, ವರ್ಷಕ್ಕೊಂದ್ಸಲಿ ಸ್ಟಾರ್ಟ್ ಮಾಡಿ. ನೀವೇ ನೋಡಿ ಬಂದಿರ್ಬೇಕಲ್ಲ, ಹೋಗಿದ್ರೆ ಈಗ ನಿಮ್ಮ ಗಮನಕ್ಕೂ ಬಂದಿರುತ್ತೆ. ನೋಡ್ರಿ, ನೀವು ಖುದ್ದಾಗಿ ನೋಡಿ ಪರಿಶೀಲನೆ ಮಾಡಿ ಅದನ್ನು ಎಚ್ಚೆತ್ಕೊಳ್ಬೇಕು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಗಳಾದಂಥವ್ರು ಅಂತಂದು ನಮ್ಮ ಒಂದು ನಿಮ್ಮ ಮುಖಾಂತರ ಆದ್ರೂ ಹೋಗಿ ತಿಳ್ಕೊಂಡು ಎಚ್ಚೆತ್ಕೊಂಡು ಬಂದು ಅಧಿಕಾರಿಗಳು ಅಂತಂದು ನಿಮ್ಗೊಂದು ಪ್ರಾರ್ಥನೆ ಮುಖಾಂತರ ನಾವು ತಿಳಿಸ್ಕೊಡ್ತಾ ಇದ್ವಿ, ನಮ್ಮ ಅಧ್ಯಕ್ಷರು ನಾವು. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.